ನಿನ್ನ ಕೆಟ್ಟ ದಿನಗಳು ನಿನ್ನನ್ನು ಸ್ಟ್ರಾಂಗ್ ಮಾಡುತ್ತೆ. ಆದ್ದರಿಂದ ರೆಸ್ಪೆಕ್ಟ್ ಯುವರ್ ಬ್ಯಾಡ್ ಡೇಸ್. ಈ ಪ್ರಪಂಚ ಹೇಗೆ ಗೊತ್ತಾ? ಮೊದಲು ಅಂಗಿಸ್ತಾರೆ, ಆಮೇಲೆ ಎದುರಿಸ್ತಾರೆ. ನೀನು ಯಾವುದಕ್ಕೂ ಬಗ್ಗಲಿಲ್ಲ ಅನ್ಕೋ, ನಿನ್ನನ್ನೇ ಅನುಸರಿಸ್ತಾರೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ಈ ಬದುಕಿನಲ್ಲಿ ನೀನು ಬರೀ ಕನಸುಗಳನ್ನು ಕಾಣುತ್ತಾ ಸಾಗಿದ್ರೆ ಪ್ರಯೋಜನ ಇಲ್ಲ. ಅವುಗಳನ್ನು ಸಾಕಾರಗೊಳಿಸಬೇಕು. ಅಂದರೆ ಕಷ್ಟಪಡಬೇಕು, ಬೆವರು ಹರಿಸಬೇಕು, ಬಂದ ಅಡೆತಡೆಗಳನ್ನೆಲ್ಲ ಎದುರಿಸಿ ಗಟ್ಟಿಯಾಗಿ ನಿಂತ್ಕೋಬೇಕು. ಆಗ ಗೆಲುವಿನ ದಡ ಸೇರ್ತೀಯ. ಯಶಸ್ಸು ಅನ್ನೋದು ಸುಮ್ಮನೆ ಸಿಗಲ್ಲ. ಕಣ್ಣೀರು ಹಾಕಬೇಕು, ಕಷ್ಟಗಳನ್ನು ಎದುರಿಸಬೇಕು, ನೋವುಗಳನ್ನು ಸಹಿಸಿಕೊಳ್ಳಬೇಕು, ಮನಸ್ಸಿಗೆ ಗಾಯಗಳಾಗಬೇಕು, ಮಾತುಗಳಿಗೆ ಹೃದಯ ಹೊಡೆಯಬೇಕು, ಸಂಬಂಧಗಳನ್ನು ಕಳ್ಕೋಬೇಕು, ಮಾತಿನ ಏಟುಗಳನ್ನು ತಿನ್ನಬೇಕು, ಪಾಠಗಳನ್ನು ಕಲಿಯಬೇಕು, ಅನುಭವದ ಪಾಠಗಳನ್ನು ತಿದ್ದುಕೊಳ್ಳುತ್ತಾ ಹೋಗಬೇಕು. ನಿನ್ನ ಹಿಂದೆ ಮಾತನಾಡುವವರ ಬಗ್ಗೆ ಚಿಂತೆ ಮಾಡಬೇಡ. ಅವರು ನಿನ್ನ ಸೆಕ್ಯೂರಿಟಿ ಗಾರ್ಡ್ ಥರ ಕೆಲಸ ಮಾಡ್ತಾನೇ ಇರ್ತಾರೆ. ₹1 ಸಂಬಳ ತೆಗೆದುಕೊಳ್ಳದೆ ನಿನ್ನನ್ನು ಯಾವಾಗಲೂ ಗಮನಿಸ್ತಾನೇ ಇರ್ತಾರೆ. ನಿನ್ನನ್ನು ತಿರಸ್ಕರಿಸಿದ ತಿರುಗೋಕಿಗಳೆಲ್ಲ ಪುನಃ ನಿನ್ನನ್ನೇ ತಿರುಗಿ ನೋಡುವಂತೆ ಮಾಡುವುದೇ ನಿಜವಾದ ಸಾಧನೆ. ಅದೃಷ್ಟದ ಬಗ್ಗೆ ಚಿಂತಿಸಬೇಡ. ನಿನ್ನ ಕಠಿಣ ಪರಿಶ್ರಮ ನಿನ್ನನ್ನು ಒಂದು ದಿನ ಖಂಡಿತವಾಗಲೂ ಯಶಸ್ವಿಗೊಳಿಸ್ತದೆ. ದೇವರು ನನಗಾಗಿ ದಾರಿ ತೋರಿಸುತ್ತಿಲ್ಲ ಅಂತ ಚಿಂತೆ ಮಾಡಬೇಡ. ನೀನು ಹೋಗೋ ದಾರಿ ಮತ್ತು ಉದ್ದೇಶ ಸರಿಯಾಗಿದ್ದರೆ ದೇವರು ನಿನಗೆ ದಾರಿ ಮಾಡಿಕೊಡ್ತಾನೆ. ಬಂಧುಗಳೇ, ರಿಸ್ಕ್ ತೆಗೆದುಕೊಂಡಾಗಲೇ ಬದುಕು ಬದಲಾಗ್ತದೆ. ಇಲ್ಲ ಅಂದರೆ ಬಾವಿಯೊಳಗಿನ ಕಪ್ಪೆಯಂತೆ ಅದೇ ನಿಮ್ಮ ಪ್ರಪಂಚ ಅಂತ ಬದುಕಬೇಕಾಗ್ತದೆ. ಈ ಜಗತ್ತಿನಲ್ಲಿ ಮೂರ್ಖನಂತೆ ವರ್ತಿಸು, ರಾಜನಂತೆ ಆಟ ಆಡು. ಕೆಲವರು ನಿನ್ನನ್ನು ದಡ್ಡ ಅಂತ ಬಿಂಬಿಸ್ತಿದ್ರೆ ದಡ್ಡನಂತೆ ಇದ್ದು ಬಿಡು. ಗೆದ್ದ ಮೇಲೆ ಪ್ರಪಂಚವೇ ಹೇಳುತ್ತೆ ನೀನು ಯಾರು ಅಂತ. ಸಮುದ್ರ ತೀರದಲ್ಲಿ ಕುಳಿತು ಭಗವಂತನಲ್ಲಿ ಊಟಕ್ಕಾಗಿ ಬೇಡಿದ್ರೆ ಭಗವಂತ ಬಲೆ ನೀಡಬಲ್ಲ, ಹೊರತು ಮೀನುಗಳನ್ನಲ್ಲ. ಅರ್ಥ ಆಗಿದೆ ಅಂದ್ಕೊಳ್ತೀನಿ ಬಂಧುಗಳೇ. ಆಗಿರೋ ತಪ್ಪುಗಳನ್ನು ಯೋಚನೆ ಮಾಡುತ್ತಾ ಕೂರುವುದನ್ನು ಬಿಟ್ಟು ಬಿಡು. ಅದರಿಂದ ಹೊರಬರುವ ಮಾರ್ಗವನ್ನು ಹುಡುಕು. ಖಂಡಿತ ಯಶಸ್ಸು ಸಿಗುತ್ತೆ. ಕನಸುಗಳನ್ನು ಸಾಕಾರ ಮಾಡುವತ್ತ ಹೋರಾಡುವುದನ್ನು ಕಲಿ. ಸ್ಟಾರ್ಟ್ ಮಾಡೋದಕ್ಕೆ ಭಯಪಡಬೇಡ. ಪ್ರತಿಯೊಂದು ಕಾರ್ಯದಲ್ಲಿ ಅತ್ಯಂತ ಕಠಿಣ ಭಾಗ ಅಂತಂದರೆ ಆರಂಭದ ಸಮಯ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಕೇಳಿ. ದುಡಿದಾಗ ಉದ್ಧಾರ ಆಗಲ್ಲ, ದುಡಿದು ಉಳಿಸಿದಾಗ ಮಾತ್ರ ಉದ್ಧಾರ ಆಗ್ತೀಯ.